ಹಲೋ, ನಿಮ್ಮ ಜೊತೆ ನನ್ನ ಕತೆ ಧಾರಾವಾಹಿ ಸಜ್ಜಕ್ಕೆ ಏನಾಗಿದೆ ನೋಡೋಣ ಬನ್ನಿ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಕಡೆ ರಾಮಣ್ಣ ಅವಮಾನಗೊಂಡು ನೇಣಾಕಳಕ್ಕೆ ಅಂತ ಬರ್ತಾರೆ. ಪಾಪಿ ರಾಣ ಸಖತ್ ಅವಮಾನ ಮಾಡ್ಬಿಡ್ತಾನೆ. ನನ್ನ ಮಗನ ಅರೆಸ್ಟ್ ಮಾಡಿ ಇಷ್ಟೆಲ್ಲ ಟಾರ್ಚರ್ ಕೊಟ್ಟಿದ್ದಾನಲ್ವಾ, ನೀನು ಕೂಡ ಈ ನಡು ರಸ್ತೆನಲ್ಲಿ ನೀನ್ ಹಾಗೆ ನಡ್ಕೊಂಡು ಹೋಗ್ಬೇಕು. ಈ ಪಾಪಿ ನೋಡಿ ಅಶ್ವಿನಿ ಹೇಗ್ ನೋಡ್ತಾಳೆ. ಎಲ್ಲ ಒಳಗಡೆನೆ ಇದಾರೆ ಕಳ್ರೆಲ್ಲ. ಪಾಪ ಆಗ್ತಾ ಇರೋ ಅನ್ಯಾಯಕ್ಕೆಲ್ಲ ಇವರೇ ಕಾರಣಕರ್ತರು. ನೇರ ಹೋಗ್ಬಿಟ್ಟು ಏನಾಯ್ತ್ರಿ ಅಂತ ಸಂಗೀತ ಎಷ್ಟು ಕೇಳಿದ್ರು ಹೇಳಲ್ಲ. ಶ್ರವಣ್ ಕೂಡ ಕೇಳಿದ್ರು ಏನಾಯ್ತು ಬಾವ ಅಂತ. ಅಲ್ಲಿ ಪಾಪ ದಾರಿ ಮಧ್ಯದಲ್ಲಿ ಯಾವ್ದೋ ಅಂಗಡಿನಲ್ಲಿ ಭೂಮಿ ಬೇಡ್ಕೊಳ್ತಾಳೆ. ಯಾವ ರೀತಿ ಬೇಡ್ಕೊಳ್ತಾಳೆ ಅಂದ್ರೆ ಎಂತವ್ರ ಕಳ್ಳು ಕೂಡ ಕತ್ತರಿಸ್ಬೇಕು ಆ ರೀತಿ ಬೇಡ್ಕೊಡ್ತಾಳೆ. ಒಂದ್ ಪಂಚೆ ಕೊಡ್ರೋಣ, ಹೇಗಾದ್ರೂ ಮಾಡಿ ನಿಮಗೆ ದುಡ್ಡು ಕಳ್ಸ್ಕೊಡ್ತೀನಿ, ಪ್ಲೀಸ್ ಪಂಚೆ ಕೊಡ್ರೋಣ ಅಂತ ಹೇಳಿ ಆತ ಅವಳ ಮಾತಿಗೆ ಕರಗಿ ಪಾಪ ಅಳ್ತಾ ಇರ್ತಾಳೆ. ಭೂಮಿ ಒಂದ್ ಪಂಚೆ ಕೊಡ್ತಾರೆ. ಪಂಚೆ ಬಂದ ತಕ್ಷಣ ಸುತ್ತಾಳೆ ಭೂಮಿ. ರಾಮಣ್ಣನಿಗೆ ಸುತ್ತಬಿಟ್ಟು ತಗೊಂಡೋಗಿ ಗಾಡಿ ಕೂರ್ಸ್ಕೊಂಡ್ ಮನೆಗ್ ಕರ್ಕೊಂಡ್ ಬರ್ತಾರೆ. ಅಜ್ಜಿ ಕೇಳ್ತಾರೆ, ಏನಾಯ್ತಪ್ಪ ನಿನ್ಗೆ ಅಂತ ಹೇಳಿ. ಯಾರು ಏನ್ ಕೇಳಿದ್ರು ಬಿಡೋದಿಲ್ಲ. ಎಷ್ಟೇ ಪ್ರಯತ್ನ ಪಟ್ರು ಅವಾಗ ಅದೇ ನೆನಪಾಗ್ತಾ ಇರ್ತದೆ ರಾಮಣ್ಣನಿಗೆ. ನೋಡು, ನಿನ್ಗೆ ಇರೋದೇ 2 ಚಾನ್ಸು. ಇಲ್ಲ ನಿನ್ ಮಗ ಈ ಕೇಸಿಂದ ದೂರ ಹೋಗ್ಬೇಕು, ಅವನು ಇದೇ ತರ ಅವಮಾನ ಅನುಭವಿಸ್ಬೇಕು, ಅವನಿಗೆ ಇದ್ರಿಂದ ಒಳ್ಳೆ ಪಾಠ ಆಗ್ಬೇಕು. ಹಂಗಾಗಿ ನೀನು ಈ ದಾರಿನಲ್ಲಿ ನೀನು ಈ ತರನೇ ನೀನ್ ನಡ್ಕೊಂಡು ಹೋಗ್ಬೇಕು ನೀನು ಅಂತ ಹೇಳ್ತಾರೆ. ಪಾಪ ರಾಮಣ್ಣ ಹಾಗೆ ಮಾಡ್ಬಿಡ್ತಾರೆ. ಬಂದಿದ್ದು ಮನೆಯಲ್ಲಿ ಯಾರು ಏನ್ ಕೇಳಿದ್ರು ಕೂಡ ದೂಸರ ಮಾತಾಡೋದಿಲ್ಲ. ಮಾತಾಡದೆ ಸೈಲೆಂಟ್ ಆಗಿ ಹೋಗಿ ರೂಮ್ಗೆ ಬಾಕ್ಲಾಕಬಿಡ್ತಾರೆ. ಬಾಕ್ಲಾಕತಿದ್ದಾಗೆ ಸಂಗೀತ ಹೋಗಿ ಬೇಡ್ಕೊಳ್ತಾರೆ, ಬಾಗಿಲು ತೆಗಿರಿ, ಏನಾಯ್ತ್ರಿ ಹೇಳ್ರಿ ಅಂತ ಹೇಳಕ್ ಶುರು ಮಾಡ್ತಾರೆ. ಶ್ರವಣ್ ಕೂಗ್ಕತಾಳೆ, ಶ್ರವಣ ಬಾರೋ, ನಿಮ್ ಬಾವ ಬಾಗಿಲು ತೆಗಿತಾ ಇಲ್ಲ, ಏನ್ ಮಾಡಿದ್ರು ನೀವೇ ಅಂತೇಳಿ. ಶ್ರವಣ್ ಬಂದು, ಬಾಗಿಲು ತೆಗೀರಿ, ಕೂತ್ ಮಾತಾಡಿದ್ರೆ ತಾನೇ ಏನಾದ್ರು ಬಗೆಹರಿಯೋಗ್ ಸಾಧ್ಯ, ಏನು ಅಂತಾನು ಹೇಳ್ತಾ ಇಲ್ಲ. ಆಲ್ರೆಡಿ ಆಗ್ಲೇ ರಾಮಣ್ಣ ಫ್ಯಾನ್ಗೆ ಬಟ್ಟೆ ಹಾಕಿರ್ತಾರೆ ನೇಣಾಕಳಕ್ಕೆ ಅಂತ ಹೇಳಿ. ಅಜಿತ್ ವಿಷಯಕ್ಕೂ ಗೊತ್ತಾಗಿ ಅಜಿತ್ ಓಡೋಡ್ ಬರ್ತಾನೆ. ಅಜಿತ್ ಓಡ್ ಬಂದು, ಅಪ್ಪ ಅದನ್ನೆಲ್ಲ ಹೇಗ್ ನೋಡ್ತಾರೆ ಅಂತ ಅಂದ್ರೆ, ಅವಳು ದೇವಿಯಾನಿನೂ ಹಂಗೆ ಸುಮ್ಮನೆ ನಿಂತ್ಕೊಂಡು ನೋಡ್ತಾಳೆ. ಅವಳಿಗೇನು ಅಂದ್ರೆ ನನ್ ಗಂಡ ನೇಣ ಹಾಕೊಂಡಲ್ಲ, ಅವಳ ಗಂಡ ನೇಣ ಹಾಕೊಂಡಿದ್ದು ಅನ್ಯಾಯ ಮಾಡಿ. ಪಾಪ ರಾಮಣ್ಣ ಏನು ಅನ್ಯಾಯ ಮಾಡೋದಿಲ್ಲ ಪಾಪ. ಅಂತದ್ರಲ್ಲಿ ಅವ್ರು ಈ ರೀತಿ ನೇಣಾಕಳಕ್ಕೆ ಅಂತ ಹೋಗ್ತಾರೆ. ಇವಳು ಅಶ್ವಿನಿ ನೋಡು ಅಲ್ಲಿ ಕಟ್ಕೊಂಡು ನೋಡ್ತಾ ಇರ್ತಾಳೆ ಪಾಪಿ. ಎಷ್ಟು ಪ್ರಯತ್ನ ಪಟ್ರು ಕೂಡ ಬಾಗಿಲು ತೆಗಿಯೋದೇ ಇಲ್ಲ. ಅಜಿತ್ ಹೇಳ್ತಾನೆ, ಅಪ್ಪ ನಿಮ್ಗೆ ಇವತ್ತಾದಂತ ಅವಮಾನ, ನಿಮ್ಗೆ ಎಷ್ಟು ಮಟ್ಟಿಗೆ ಅವಮಾನ ಮಾಡಿದಾನೆ ನನಗೆ ಗೊತ್ತು ಎಲ್ಲ ವಿಷಯ. ಅವನನ್ನು ಮಾತ್ರ ನಿಮ್ಮ ಎದುರಿಗೇನೆ ನಾನು ಅವನನ್ನ ಬಟ್ಟೆ ಬಿಸಿ, ಇದೇ ತರ ಅವನನ್ನ ಬಟ್ಟೆ ಬಿಸಿ ಅರೆಸ್ಟ್ ಮಾಡಿ ನಡು ರಸ್ತೆನಲ್ಲಿ ನಾನು ಎಳ್ಕ ಬರ್ಲಿಲ್ಲ. ನಾನ್ ನಿಮ್ ಮಗನೇ ಅಲ್ಲಪ್ಪ, ಖಂಡಿತ ಇದನ್ನಂತೂ ಮಾಡ್ತಿರ್ತೀನಪ್ಪ, ಇದು ನನ್ನ ಶಪಥ ಬಾಪ್ಪ, ಇದೊಂದೇ ಪರಿಹಾರ ಅಲ್ಲ ಬಾಪ್ಪ, ಏನು ಮಾಡ್ಕೊಬೇಡ ಬಾಪ್ಪ ಅಂತೇಳಿ ಅಜಿತ್ತು ಕೊನೆಗೆ ವಿಧಿಯಿಂದಲೇ ಬಾಗ್ಲು ಬಡ್ದು ಮುರಿದಾಕಿ ರಾಮಣ್ಣನ ಉಳಿಸ್ಕೊಳ್ತಾರೆ. ಇದಕ್ಕೆಲ್ಲ ಕಾರಣ ಪಾಪಿ ಆ ರಾಣ ವಿಡಿಯೋ ಬೇರೆ ಕಳ್ಸಿರ್ತಾನೆ ಅಜಿತ್ಗೆ. ಏನು ನನ್ನ ಮಗಳನ್ನ ಅರೆಸ್ಟ್ ಮಾಡಿ ಗೆದ್ದೆ ಅಂತ ಬೀಗ್ತಿದ್ದೆ ಅಲ್ವೇನೋ, ಈಗ ನೋಡೋ ಎಲ್ಲ ಕಡೆ ವೈರಲ್ ಆಗಂಗ್ ಮಾಡಿದೀನಿ, ವಿಡಿಯೋ ನೋಡು ಫಸ್ಟ್ ಆನಂದ ಪಡೋ ಅಂತ ಹೇಳ್ತಾನೆ ಪಾಪಿ. ಅಲ್ಲಲ್ಲಿ ಕಡಿತಾನೆ ಅಜಿತ್ತು. ಆನಂತರ ಸತ್ಯಾನಂದ ನೋಡಿದಕ್ಕೆಲ್ಲ ಕಾರಣ ಸತ್ಯಾಣನೇ. ಅವನು ಹಾಕೊಂಡಿರೋ ಕ್ಯಾಮ್ರಿಂದಲೇ ಇಷ್ಟೆಲ್ಲ ಅನಾಹುತ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಅಜಿತನ ಸೋಲಿಗೆ ಈತನೇ ಕಾರಣಕರ್ತನಾಗ್ತಾ ಇದ್ದಾನೆ. ಆನಂತರ ಸತ್ಯಾನ ಇದ್ದವನು, ಅಯ್ಯೋ ರಾಮಣ್ಣ ಎಷ್ಟು ಮರ್ಯಾದೆಗೆ ಅಂಜುತ್ತಾರೋ ಪಾಪ, ಅಂತವ್ರಿಗೆ ಈ ತರ ಅವಮಾನ ಮಾಡಿದಾನಲ್ಲೋ, ಸ್ವಂತ ಮಗನಾಗಿ ನಿನ್ಗೆ ಎಷ್ಟು ಕುದಿಬೇಡ, ನನಗೆ ಎಷ್ಟು ಕುದಿತಾ ಇದೆ, ಈಗ್ಲೇ ಹೋಗೋರು ಶೂಟ್ ಮಾಡ್ಬೇಕು ಅನ್ನೋ ಅಷ್ಟು ಅಂತ ಹೇಳಿ ಕೋಪ ಮಾಡ್ಕೊಡ್ತಾನೆ. ಏನಿಲ್ಲ ಪರಿಹಾರ, ಆ ಪೆನ್ ತೆಗೆದು ಬಿಸಾಕಿದ್ರೆ ಎಲ್ಲ ಸೊಲ್ಯೂಷನ್ ಕೂಡ ಸಿಗ್ತದೆ. ಸರಿ ಅಜಿತ್ತು ಓಡೋಡ್ ಬರ್ತಾನೆ, ಮನೆಗೆ ಓಡೋಡ್ ಬಂದು, ಅಪ್ಪ ಮೊದಲು ನೀವು ಬಾಗಿಲು ತೆಗಿರಿ, ಇದಕ್ಕೆಲ್ಲ ನನ್ ಖಂಡಿತ ನಾನು ತೀರ್ಸ್ಕೊತೀನಿ, ಬಿಡೋದಿಲ್ಲ ಖಂಡಿತ ಸತ್ಯ. ಅಜಿತ್ ಯಾಕೆ ಅಂದ್ರೆ ಭೂಮಿ ವಿಚಾರದಲ್ಲೂ ಹಂಗೇನೆ, ಹೇಳಿರ್ತಕ್ಕಂಥ ಮಾತು ಹಾಕಿರ್ತಕ್ಕಂಥ ಶಪಥ ನೆರವೇರಿಸ್ದೆ ಬಿಡೋನೇ ಅಲ್ಲ, ಅಷ್ಟು ಪಟ್ಟಿಡ್ದು ಕೂತ್ಕೊಳ್ಳೋ ಅಂತ ಪೊಲೀಸ್ ಆಫೀಸರು. ಇದರಲ್ಲೂ ಹಂಗೇನೆ, ಖಂಡಿತ ರಾಮಣ್ಣ ಅವರು ದುಡುಕದೆ ಅವ್ರನ್ನ ಅಂತೂ ಹೊರಗ್ ಕರ್ಕೊಬರ್ತಾನೆ ಅಜಿತ್ತು. ದುಡುಕಿ ನಿರ್ಧಾರ ತಗೊಳ್ಳೋ ಬದಲು ಅಜಿತ್ನ ಮಾತು ಕೇಳಿದ್ರೆ ಖಂಡಿತವೂ ಕೂಡ ಅಜಿತ್ ಹಾಕಿರ್ತಕ್ಕಂಥ ಶಪಥದಂತೆ ಅವನನ್ನ ಅರೆಸ್ಟ್ ಮಾಡಿ ಇದೇ ಬೀದಿನೆಲ್ಲ ಅವ್ನ ಬಟ್ಟೆ ಬಿಚ್ಚಿ ಕಳ್ಕೊಬರ್ತಾರೆ. ಒಂದು ಅಲ್ಪ ಸ್ವಲ್ಪ ಮರ್ಯಾದೆ ಉಳಿಯೋಕೆ ರಾಮಣ್ಣಂದು ಭೂಮಿನೂ ಕೂಡ ಕಾರಣ ಆಗ್ತಾಳೆ. ಯಾಕೆಂದ್ರೆ ಭೂಮಿ ಹೊರಟು ನಿಂತಾಗ ಶ್ರವಣ ಕೂಡ ಅಂತ ಹೇಳಿಲ್ಲ ನಿನ್ಗೆ ಬರ್ಬೇಡ ಈ ಸ್ಥಿತಿನಲ್ಲಿ ಅಂತ ಹೇಳಿ ಸಂಗೀತ ಅಂತಾಳೆ, ಹೇಳಮ್ಮ ಹೇಳು ಅತ್ತೆ, ದೊಡ್ಡ ಸಾಹೇಬ್ರೆ ಬರ್ತೀನಿ ನಾನು, ಹೆಂಗಿರ್ಲಿ ಸಮಾಧಾನ ಮಾಡ್ಕೊಂಡು, ಅಲ್ಲಿ ಏನಾಗಿದ್ಯೋ ಎತ್ತ ಆಗಿದ್ಯೋ ಅಂತೇಳಿ ಹಠ ಮಾಡ್ತಾಳೆ. ಆಗ ಸಂಗೀತ, ಬಿಡೋ ಶ್ರವಣ, ಇಲ್ಲಿದ್ರೆ ಚಿಂತೆ ಮಾಡ್ತಾಳೆ, ನಮ್ ಜೊತೆ ಬರ್ಲಿ ಅಂತೇಳಿ. ಅವಳು ಬರ್ಲಾಗಿ ಪಾಪ ಅವಳು ಅಷ್ಟೊಂದು ಹೋರಾಟ ಮಾಡಿ ಅಂಗಡಿಯವ್ರ ಹತ್ರ ಕಾಡಿ ಬೇಡಿ ಪಂಚೆ ಇಸ್ಕೊಂಡು ಒಂದಷ್ಟು ಮರ್ಯಾದಿನಾದ್ರೂ ಕೂಡ ಕಾಪಾಡ್ಕೊಂಡು ಬರ್ಲಿಕ್ಕೆ ಅನುಕೂಲ ಆಗುತ್ತೆ ಭೂಮಿಯಿಂದ.
ಇಲ್ಲಿ ಬಂದು ಅಜಿತನೇ ಅವರನ್ನ ಪ್ರಾಣಾಪಾಯದಿಂದ ಕಾಪಾಡಿ ಅಂತೂ ಇಂತೂ ರಾಣಾಗೆ ಸರಿಯಾಗಿ ಬುದ್ಧಿ ಕಲಿಸುವಂತ ಶಪಥ ಮಾಡಿ ಅದನ್ನ ನೆರವೇರಿಸ್ಕೊಳಕ್ ಮುಂದಾಗಿದ್ದಾರೆ. ಇಂತಹ ಈ ಒಂದು ಸಂಚಿಕೆಯನ್ನ ನೋಡಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.